ಯಾದಗಿರಿಯಲ್ಲಿ ಮೊಟ್ಟಮೊದಲ ಬಾರಿಗೆ ರಾಜ್ಯ ಮಟ್ಟದ 5ನೇ ವೈಜ್ಞಾನಿಕ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ವೈಜ್ಞಾನಿಕ ಸಮ್ಮೇಳನಕ್ಕೆ ಬರದ ಸಿದ್ಧತೆ ಕೈಗೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ವೈಜ್ಞಾನಿಕ ಸಮ್ಮೇಳನ ಆಯೋಜಿಸಲಾಗಿದೆ. ವೈಜ್ಞಾನಿಕ ಸಮ್ಮೇಳನ ಬರದ ಸಿದ್ಧತೆ ನಡೆದಿದೆ. ಯಾದಗಿರಿಯಲ್ಲಿ ಮೊಟ್ಟಮೊದಲ ಬಾರಿಗೆ ರಾಜ್ಯ ಮಟ್ಟದ 5ನೇ ವೈಜ್ಞಾನಿಕ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ವೈಜ್ಞಾನಿಕ ಸಮ್ಮೇಳನಕ್ಕೆ ಬರದ ಸಿದ್ಧತೆ ಕೈಗೊಳ್ಳಲಾಗಿದ್ದು, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಯೊಂದಿಗೆ ವೈಜ್ಞಾನಿಕ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ನಾಳೆಯಿಂದ 3 ದಿನಗಳ ಕಾಲ ಸಮ್ಮೇಳನ ನಡೆಯಲಿದೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಗತ್ಯ ತಯಾರಿಕೆ ಮಾಡಿಕೊಳ್ಳಲಾಗ್ತಾ ಇದೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ಕಾರ್ಯಕ್ರಮದ ಸಿದ್ಧತೆ ಪರಿಶೀಲನೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಸಚಿವರಾದ ಶರಣಬಸಪ್ಪ ಗೌಡ, ದರ್ಶನಪುರ್, ಸತೀಶ್ ಜಾರಕಿಹೊಳಿ ಸೇರಿ ಅನೇಕ ಗಣ್ಯರು ಪಾಲ್ಗೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕರು ಭಾಗವಹಿಸಿ ಯಶಸ್ಸುಗೊಳಿಸಬೇಕಂತ ಈ ವೇಳೆ ಕಾಂಗ್ರೆಸ್ ಮುಖಂಡ ಭೀಮಣ್ಣ ಮೇಟಿ ಮಾತನಾಡಿದರು. ಯಾದಗಿರಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಐತಿಹಾಸಿಕವಾಗಿ 5ನೇ ವೈಜ್ಞಾನಿಕ ಸಮ್ಮೇಳನ ನಡೆದಿದೆ. ಭರದಿಂದ ಸಿದ್ಧತೆ ಆಗಿದೆ. ಎಲ್ಲ ಸಾರ್ವಜನಿಕರು, ರಾಜಕೀಯ ಮುಖಂಡರು, ವಿಜ್ಞಾನಿಗಳು, ಸಾಮಾಜಿಕ ಕಾರ್ಯಕರ್ತರು, ಅನೇಕ ಸಂಘಟನೆಗಳು ಸೇರಿ ಇದೊಂದು ಅಭೂತಪೂರ್ವವಾದ ಕಾರ್ಯಕ್ರಮ ನಡೆಯಲಿಕ್ಕೆ ಎಲ್ಲರ ಸಹಕಾರ ಅತ್ಯಮೂಲ್ಯವಾಗಿ ಅಗತ್ಯವಾಗಿ ಆಗಿದೆ. ಎಲ್ಲಿ ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ಸ್ಟೇಜ್ ಹತ್ರ 8,000 ಜನ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆಯಾಗಿದೆ. ಈಗಾಗಲೇ ಭಾರತ ಸರ್ಕಾರದ ವಿಜ್ಞಾನದ ವಸ್ತು ಪ್ರದರ್ಶನದ ಕೇಂದ್ರಗಳು ಆ ಕಡೆ ಬರಲಿಕ್ಕೆ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಮೊಬೈಲ್ ಪ್ಲಾನಿಟೋರಿಯಂನಿಂದ ಹಿಡಿದು ನೆಹರು ತಾರಾರಿಯ, DRDO, ಇಸ್ರೋ, ಏರ್ಫೋರ್ಸು, HAL ಇವರೆಲ್ಲರೂ ಕೂಡ ಬಂದು ಅಲ್ಲಿ ವಸ್ತು ಪ್ರದರ್ಶನವನ್ನು ನಾಳೆ ಬಂದು ಅಲ್ಲಿ ಪ್ರದರ್ಶನಕ್ಕೆ ವ್ಯವಸ್ಥೆ ಆಗಿದೆ. ಅದೆಲ್ಲದಕ್ಕಿಂತ ಮನುಷ್ಯ ಹುಟ್ಟಿದಾಗಲಿಂದ ಇಲ್ಲಿವರೆಗೂ ಏನೆಲ್ಲ ಆಂಟಿಕ್ ವಸ್ತುಗಳನ್ನು, ಪ್ರಾಚೀನ ವಸ್ತುಗಳನ್ನು ನೋಡಲಿಕ್ಕೆ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿಕೊಟ್ಟಿದ್ದೀವಿ. ವೇದಿಕೆಯ ಮೇಲೆ ಎಲ್ಲ ಗೋಷ್ಠಿಗಳು ನಾವೇನು ಈಗ ತಿಳಿಸಿದ್ದೀವಿ ಅದೆಲ್ಲ ಗೋಷ್ಠಿಗಳಲ್ಲಿ ಮುಖ್ಯವಾಗಿ ನಮಗೆ ಕಂಡಿದ್ದು ಇವತ್ತು AI ಏನು ಮಾಯವೋ, ಎಲ್ಲ ಮತದ ಒಟ್ಟ ತೂರಿ, ರೈತರ ಬವಣೆಗಳು, ಸಾಮಾಜಿಕ ಜಾಲತಾಣಗಳು, ಇವುಗಳಿಗೆಲ್ಲ ಬಗ್ಗೆ ಉಪನ್ಯಾಸಗಳು, ಗೋಷ್ಠಿಗಳು ನಡೀತಾ ಇದೆ. ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಈಗ ರಾಜ್ಯದ ಮೂಲೆ ಮೂಲೆಯಿಂದ ಜನಗಳಿಗಾಗಲೇ ಪ್ರತಿನಿಧಿಗಳು, ಸಂಪನ್ಮೂಲ ವ್ಯಕ್ತಿಗಳು ಎಲ್ಲ ಆಗಮಿಸ್ತಾ ಇದ್ದಾರೆ. ನಮಗೊಂದು ಖುಷಿಯಾಗೋದು, ಯಾದಗಿರಿ ಜಿಲ್ಲೆ ಚಿಕ್ಕದಾದರೂ ಕೂಡ ಸಂಸ್ಕೃತಿ ಇದೆಯಲ್ಲ, ಸಂಸ್ಕಾರ ಇದೆಯಲ್ಲ, ಎಲ್ಲ ಜಿಲ್ಲೆಯನ್ನು ಮೀರಿಸುತ್ತೆ ಅನ್ನೋದು ನಾನು 3 ದಿವಸದಿಂದ ಇಲ್ಲಿ ನೋಡೋದು. ಸಾರ್ವಜನಿಕ ಶಿಕ್ಷಣ ಇಲಾಖೆ, ಜಿಲ್ಲಾಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳು ಇದರಲ್ಲಿ ಸಾಕಷ್ಟು ಕೈ ಜೋಡಿಸಿದ್ದಾರೆ. ಬನ್ನಿ, ಇದೊಂದು ವಿಜ್ಞಾನ ಹಬ್ಬ, ವಿಜ್ಞಾನ ಜಾತ್ರೆ. ಆ ಜಾತ್ರೆಯಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ. ಐತಿಹಾಸಿಕವಾಗಿ ನಡೀತಾ ಇರತಕ್ಕಂಥ ಈ ವಿಜ್ಞಾನ ಸಮ್ಮೇಳನಕ್ಕೆ ಆಯ್ಕೆ ಆಗಿರುವುದು ಸರ್ವ ಸಮ್ಮೇಳನಾಧ್ಯಕ್ಷರಾಗಿ ವಿಶ್ವರಾಧ್ಯ ಸತ್ಯಂಪೇಟೆಯವರು. ಅವರ ಮೆರವಣಿಗೆ ನಾಳೆ 2:30ಕ್ಕೆ ಪ್ರಾರಂಭ ಆಗುತ್ತೆ, ಸಂಜೆಗೆ ಮುಗಿಯುತ್ತೆ. ಯಥಾ ಪ್ರಕಾರ 29ನೇ ತಾರೀಕು ಏನು ಕಾರ್ಯಕ್ರಮದ ಪಟ್ಟಿ ಇದೆ ಅದೇ ರೀತಿ ಉದ್ಘಾಟನೆ ಎಲ್ಲ ನಡೆಯುತ್ತೆ. ಕರ್ನಾಟಕ ರಾಜ್ಯ 5ನೇ ವೈಜ್ಞಾನಿಕ ಸಮ್ಮೇಳನ ಯಾದಗಿರಿ ಜಿಲ್ಲೆಯಲ್ಲಿ ನಡೆಯುತ್ತಿದ್ದು, ಮೊದಲನೇ ದಿನ ರಾಜ್ಯದ ಲೋಕೋಪಯೋಗಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿರವರು ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಶರಣಬಸಪ್ಪ ಗೌಡ, ದರ್ಶನಪುರ ಅವರು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಚಿವರಾದ ಮಾನ್ಯ ಶ್ರೀ ಬೋಸರಾಜ್ರವರು, ವಿಶೇಷವಾಗಿ ಈ ಜಿಲ್ಲೆಯ 3 ವಿಧಾನಸಭಾ ಶಾಸಕರಾದ ಸನ್ಮಾನ್ಯ ಶ್ರೀ ಶರಣಗೌಡ ಕಂದಕೂರವರು, ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಚನ್ನರೆಡ್ಡಿ ಪಾಟೀಲ್ ತುನ್ನೂರವರು ಮತ್ತು ಸುರಪೂರ್ನ ಶಾಸಕರಾದ ಶ್ರೀ ವೇಣುಗೋಪಾಲ್ರವರು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು, ಮತ್ತು 2ನೇ ದಿನ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ ಖರ್ಗೆ ಸಾಹೇಬರು ಮತ್ತು ಸಂತೋಷ್ ಲಾಡ್ರವರು ಮತ್ತು ಇನ್ನೂ ರಾಜ್ಯ ಮಟ್ಟದ ಸಚಿವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ವೈಜ್ಞಾನಿಕ ಸಮ್ಮೇಳನವನ್ನು, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ವಸ್ತು ಪ್ರದರ್ಶನ ಇರ್ತದೆ. ಯಾದಗಿರಿ ಜಿಲ್ಲೆಯ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳೋದ್ರ ಜೊತೆಗೇ ಪವಾಡು ಬಯಲು ಕಾರ್ಯಕ್ರಮ ಹುಲಿಕಲ್ ನಟರಾಜರವರು ನಡೆಸಿಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅತ್ಯದ್ಭುತವಾದ ಒಂದು ಈವೆಂಟ್ಗಳು, ಚಟುವಟಿಕೆಗಳು ನಡೀತಾ ಇದ್ದಾವೆ. ಎಲ್ಲರೂ ಈ ಕಾರ್ಯಕ್ರಮದ ಸದುಪಯೋಗವನ್ನು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ.